ಸ್ನೇಹಿತರೆ, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಆಹಾರ ಮೇಳದನ್ನು ನಾವು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಉತ್ತರ ಕರ್ನಾಟಕದ ಶೈಲಿ ಎಲ್ಲ ರೀತಿಯ ತಿಂಡಿ ತಿನಿಸುಗಳು ಮತ್ತು ಒತ್ತು ಸಾವಿಗೆಯಿಂದ ಹಿಡಿದು ಪಾರಂಪರಿಕವಾಗಿ ಅಂದರೆ ಯಾವುದೇ ನೈಸರ್ಗಿಕವಾಗಿ ಮನೆಯಲ್ಲಿ ಮಾಡುವಂಥ ತಿಂಡಿ ತಿನಿಸುಗಳನ್ನು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ತಾನೇ ನಾವು ಮಂಜುನಾಥ್ ನಗರದಲ್ಲಿ ಆಹಾರ ಮೇಳ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಏನೇನು ತಿಂಡಿ ತಿನಿಸುಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ತುಂಬ ಜನ ಆಹಾರ ಮೇಳಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಇವಾಗ ನೋಡೋಣ. ನೋಡಿ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಮಂಡಕ್ಕಿ ಮತ್ತು ಎಣ್ಣೆ ಬದನೆಕಾಯಿ ಅಂದ್ಬಿಟ್ಟು ಜೋಳದ ರೊಟ್ಟಿ, ಖಡಕ್ ರೊಟ್ಟಿ ಎಷ್ಟು ಅದ್ಭುತವಾಗಿ ಇವರೆಲ್ಲ ನಮ್ಮ ಆಹಾರ ಮೇಳದಲ್ಲಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ನೋಡ್ಬೋದು ಇಲ್ಲಿ ಜೋಳದ ರೊಟ್ಟಿ ಎಲ್ಲ ಎಷ್ಟು ಅದ್ಭುತವಾಗಿ ನಮ್ಮ ಆಹಾರ ಮೇಳದಲ್ಲಿ ನಮ್ಮ ಉತ್ತರ ಕರ್ನಾಟಕದ ರುಚಿ ಸವಿಬೇಕು ಅಂತಂದರೆ ಈ ಜಾಗಕ್ಕೆ ನೀವು ಬರಲೇಬೇಕು. ತುಂಬ ಅದ್ಭುತವಾಗಿ ಇವರು ಮಾಡ್ತಾಯಿದ್ದಾರೆ. ಮಂಜುನಾಥ ನಗರದಲ್ಲಿ ಎರಡನೇ ವರ್ಷದ ಆಹಾರ ಮೇಳ ನಡೀತಾ ಇದೆ. ಇಲ್ಲಿ ಎಲ್ಲರೂ ಬಂದು ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ಈ ಸಲ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಸ್ಟಾಲ್ಗಳು ಹಾಕಿದ್ದಾರೆ. ಎಲ್ಲರೂ ಬಂದು ರುಚಿ ನೋಡಲಿ. ನೋಡಿ ಸ್ನೇಹಿತರೆ, ನಮ್ಮ ಗುಂಡಣ್ಣ ಅವರು ಆಹಾರ ಮೇಳದಲ್ಲಿ ನೋಡಿ ತೈರು ವಡೆಗಳನ್ನು ತುಂಬ ಸೂಪರಾಗಿ ತೈರು ವಡೆ ಮತ್ತು ಸಾವಿಗೆ ಭಾತನ್ನು ಮಾಡಿದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಗುಂಡಣ್ಣ ಅವರೇ? ಇದು ಎರಡನೇ ವರ್ಷದ ಆಹಾರ ಮೇಳ ಆಗಿದೆ ಮಂಜುನಾಥ್ ನಗರ. ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ಕೋರ್ಕೊಡ್ತಾ ಇದ್ದೀವಿ. ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಮಂಜುನಾಥ್ ನಗರದಲ್ಲಿ ಇದು 34ನೇ ವರ್ಷದ ಗಣೇಶೋತ್ಸವನ ಹಮ್ಮಿಕೊಂಡಿದ್ದೀವಿ. ಇವತ್ತು ಎರಡನೇ ದಿನ ನಾವು ಫುಡ್ ಫೆಸ್ಟ್ ಅಂದರೆ ಆಹಾರ ಮೇಳ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಕಳೆದ ಸಲ ಮಾಡಿದ್ವಿ, ಆದರೆ ಒಂದು 7-8 ಸ್ಟಾಲ್ಗಳು ಆಗಿತ್ತು. ಈ ಸಲ ಹೆಚ್ಚಿನ ಒಂದು ಉತ್ಸಾಹದಿಂದ ಕುತೂಹಲದಿಂದ ಜನನೂ ಸೇರಿದ್ದಾರೆ. ಹಾಗೆ ಸ್ಟಾಲ್ಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗಿದೆ. ಇಲ್ಲಿ ವಿವಿಧ ರೀತಿಯಂತಹ ನಮ್ಮ ಕರ್ನಾಟಕದಲ್ಲಿರುವಂತಹ ಉತ್ತರ ಕರ್ನಾಟಕದ ಶೈಲಿಯ ತಿಂಡಿ ತಿನಿಸುಗಳು, ನಮ್ಮ ದಕ್ಷಿಣ ಕರ್ನಾಟಕದ ತಿಂಡಿ ತಿನಿಸುಗಳು ಹಾಗೂ ಮತ್ತು ಮಾರ್ವಾಡಿ ರಾಜಸ್ಥಾನದಲ್ಲಿ ಮಾಡುವಂತಹ ತಿಂಡಿ ತಿನಿಸುಗಳು, ಇನ್ನೂ ಹೊಸ ಬಗೆಯ ತಿಂಡಿ ತಿನಿಸುಗಳನ್ನು ಇಲ್ಲಿ ಮಾಡಿ ಮಾರಲಾಗ್ತಾ ಇದೆ. ಅಷ್ಟೇ ಆಸಕ್ತಿಯಿಂದ ಜನರೂ ಸಹ ಬಂದು ಇಲ್ಲಿ ಅದನ್ನು ಸವಿತಾ ಇದ್ದಾರೆ. ಇಲ್ಲಿ ನೋಡಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಈಗಷ್ಟೇ ಶುರುವಾಗಿದೆ, ಶುರುವಲ್ಲೇ ಜನಸ್ತೋಮ ಹೆಚ್ಚಾಗಿದೆ. ಇನ್ನೂ ಕಳೀತಾ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಹಾಗೆ ಸ್ಟಾಲ್ಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಾ ಇದೆ. ಯುವಕರ ಭಕ್ತ ಮಂಡಳಿಯವರು ಆಯೋಜಿಸಿರ್ತಕ್ಕಂಥ ಆಹಾರ ಮೇಳ ಅತ್ಯದ್ಭುತವಾಗಿದೆ. ಯಾಕಂದರೆ ಕಳೆದ ಬಾರಿಗಿಂತ ಈ ಸರಿ ನೋಡೋಕ್ಕೆ ಸುಬ್ರಹ್ಮಣ್ಯೇಶ್ವರನ ಜಾತ್ರೆ ನೋಡ್ದಂಗೆ ಆಗ್ತಾಯಿದೆ ನಮಗಿಂತ. ಏನೇ ಮಾಡಿದ್ರು ನಮ್ಮ ಇದು ಮಂಜುನಾಥ್ ನಗರ ಸ್ಪೆಷಲ್ ವಿಶೇಷ ಯಾವುದರಲ್ಲೂ ತುಂಬ ಚೆನ್ನಾಗಿದೆ. ಒಂದು ಉತ್ತರ ಕರ್ನಾಟಕದ ರೊಟ್ಟಿ, ಮಂಡಕ್ಕಿ, ಈ ತೈರೊಡೆ, ಬೂಂದಿ, ಚುರುಮುರಿ, ಆಲೂಗೆಡ್ಡೆ ಬಜ್ಜಿ, ಸಮೋಸ, ಆಹಾ ಒಂದಕ್ಕಿಂತ ಒಂದು ರುಚಿಯಾಗಿದೆ. ನಮ್ಮ ಗೋಪಿಯವ್ರು ಮಾತಾಡ್ತಾರೆ. ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ಹುಡುಗರು ಮಾಡಿರೋ ರೀತಿ ನೀತಿಗಳಿಗೆ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕು. ಒಳ್ಳೆ ಫೆಸಿಲಿಟೀಸ್ ಮಾಡವ್ರೆ. ಮತ್ತು ಈ ಒಂದು ಗಣೇಶನ ಹಬ್ಬಕ್ಕೆ ಮಂಜುನಾಥ್ ನಗರ ಇಡೀ ಸಪೋರ್ಟ್ ಇದೆ. ಏನೇ ಕಾರ್ಯಕ್ರಮ ಮಾಡಿದ್ರು ಮಂಜುನಾಥ್ ನಗರದಲ್ಲಿ ನಂಬರ್ 1 ಮತ್ತು ಒಳ್ಳೆ ಸಕ್ಸಸ್ ಮಾಡಿಕೊಡ್ತಾರೆ. ಈ ಸರಿ ಅಂತೂ ಹುಡುಗರು ಎಲ್ಲ ಒಗ್ಗಟ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಿಂದ ಫಸ್ಟ್ ಆಫ್ ಆಲ್ ಎಲ್ಲ ವಿನಾಯಕ ಹುಡುಗರ ಸಂಘಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನ ಬರ್ತಾ ಇದ್ದಾರೆ. ಇವರು ಫಲೂದಾ ಮಾಡ್ಕೊಂಡಿದ್ದಾರೆ ಇಲ್ಲಿ. ಈಗ ಎಲ್ಲ ರುಚಿಯನ್ನು ನೋಡ್ತಾ ಇದ್ದಾರೆ. ಈಗೀಗ ಜನ ಆಸಕ್ತಿಯಿಂದ ಹಿಂದ್ಗಡೆ ನೋಡ್ಬೋದು, ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಂತಂದರೆ ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಬರ್ತಾ ಇದ್ದಾರೆ. ತುಂಬ ಸ್ಟಾಲ್ಗಳು ಹಾಕಿದ್ದಾರೆ ಇಲ್ಲಿ. ಫಲೂದಾ ಇರ್ಬೋದು, ತೈರು ವಡೆ ಮತ್ತು ಪುಳಿಯೋಗರೆ, ಶಾವಿಗೆ ಬಾತು ಮತ್ತು ಸಮೋಸು ಎಲ್ಲ ತುಂಬ ಚೆನ್ನಾಗೈತೆ. ಪಡ್ಡು ಎಲ್ಲ ಚೆನ್ನಾಗೈತೆ. ಮತ್ತೆ ವರ್ಷ ತುಂಬ ಹೆಚ್ಚುತ್ತಾ ಇದೆ. ಇನ್ನೂ ತುಂಬ ಹೆಚ್ಚಿನ ಸಂಖ್ಯೆಯಿಂದ ಬಂದು ಎಲ್ಲ ಭಾಗವಹಿಸಬೇಕು. ತುಂಬ ನಮ್ಮ ಗಣೇಶನ ಸಂಭ್ರಮ ತುಂಬ ಚೆನ್ನಾಗೈತೆ. ಮಹಿಳೆಯರೆಲ್ಲ ಬಂದು ತುಂಬ ಎಲ್ಲ ವೆರೈಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಭಾಳ ಖುಷಿಯಾಗಿದ್ದಾರೆ. ಎಲ್ಲ ಎಂಕರೇಜ್ ಮಾಡಿ ಚೆನ್ನಾಗಿದೆ.
ತುಂಬ ತುಂಬ ಚೆನ್ನಾಗಿದೆ. ನಮ್ಮ ಹುಡುಗರಿಗೆಲ್ಲ ಆಶೀರ್ವಾದ ಎಲ್ಲ ಚೆನ್ನಾಗಿ ಮಾಡಬೇಕು ದೇವರು. ತುಂಬ ತುಂಬ ಚೆನ್ನಾಗಿದೆ. ಮಂಜುನಾಥ್ ನಗರದಲ್ಲಿ 2ನೇ ವರ್ಷದ ಆಹಾರ ಮೇಳ ನಡೀತಾ ಇದೆ. ಎಲ್ಲರೂ ಬಂದು ಭಾಗವಹಿಸಿ ತುಂಬ ಚೆನ್ನಾಗಿ ನಡೀತಾ ಇದೆ. ದಿನೇ ದಿನೇ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಜನ ಸೇರ್ತಾ ಇದ್ದಾರೆ. ಬಂದು ಎಲ್ಲ ಟೇಸ್ಟ್ ಮಾಡಿ ನಮ್ಮ ಮಂಜುನಾಥ್ ನಗರಕ್ಕೆ ತುಂಬ ಹೆಸರು ಬಂದಿದೆ. ಇದರಿಂದ ನೀವುಗಳು ಬಂದು ಭಾಗವಹಿಸಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಇಲ್ಲಿ ಮಂಜುನಾಥ ನಗರದಲ್ಲಿ ಆಹಾರ ಮೇಳ ನಡೀತಾ ಇದೆ. ಇದು 2ನೇ ವರ್ಷದ ಆಹಾರ ಮೇಳ ನಡೀತಾ ಇದೆ. ಇಲ್ಲಿ ಉತ್ತರ ಕನ್ನಡದಿಂದ ಬಂದಿರೋರು ಅವರ ಆಹಾರ ಶೈಲಿನ ನಾವು ಸವಿಯೋಕ್ಕೆ ನಮಗೆ ಇಲ್ಲಿ ಒಳ್ಳೆಯ ಅವಕಾಶ ಇದೆ. ಮತ್ತು ಎಲ್ಲ ರೀತಿಯ ಒಳ್ಳೊಳ್ಳೆ ರುಚಿಕರವಾದಂಥ ಆಹಾರಗಳು ಸಿಗ್ತಾಯಿದೆ. ಇಲ್ಲಿ ಜನ ಕಿಕ್ಕಿಡ್ದು ಸೇರಿದ್ದಾರೆ ಮತ್ತು ಇನ್ನೂ ಸೇರ್ತಾ ಇದ್ದಾರೆ. ರಾತ್ರಿ ಆಯ್ತಾ ಇನ್ನೂ ಜಾಸ್ತಿ ಜನ ಸೇರ್ತಾರೆ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಆಹಾರಗಳು ಸಿಗ್ತಾಯಿದೆ. ಉತ್ತರ ಕನ್ನಡ ಶೈಲಿಯ ಆಹಾರ ಮತ್ತು ಈ ಕಡೆ ನಮ್ಮ ದಕ್ಷಿಣ ಕನ್ನಡದ ಆಹಾರಗಳೆಲ್ಲ ಸಿಗ್ತಾಯಿದೆ. ಎಲ್ಲರೂ ಒಂದ್ಸರಿ ಬಂದು ಇದರ ರುಚಿಯನ್ನು ನೋಡಬೇಕಂತ ಕೇಳ್ಕೊತಾ ಇದ್ದೀವಿ.